ನವ್ಯ, ಇಷ್ಟು ಕಾಸ್ಟ್ಲಿ ಗಿಫ್ಟ್ ತಗೊಂಡು ನೀನು ಒಬ್ಳೆ ಹೋಗ್ಬೇಡ, ನಾನು ಕೂಡ ಬರ್ತೀನಿ. ನವ್ಯ, ಹುಷಾರು. ನಾನಿದ್ದೀನಲ್ಲ ಭಾವ, ಡೋಂಟ್ ವರಿ. ನೀನಿರೋದಕ್ಕೋಸ್ಕರನೇ ಹೇಳ್ತಿರೋದು ಮ್ಯಾಗಿ. ಬಂದ್ಬಿಟ್ಯಾ? ಎಲ್ರೂ ಇಷ್ಟು ಸಂತೋಷವಾಗಿದ್ದೀವಿ, ಇನ್ನೂ ನೀನ್ ದರ್ಶನ ಆಗಿಲ್ವಲ್ಲ ಅಂತ ಅನ್ಕೊಂಡೆ. ನಿನ್ನಿಂದ ಇಂಥ ಅಕೇಶನ್ ಕೂಡ ನಗೋದಕ್ಕೆ ಭಯ ಪಡ್ಬೇಕಾಗಿದೆ. ಇಲ್ಲಮ್ಮ, ನಾನ್ ದೂರನೇ ಇದ್ದೆ, ಮಂಟಪದ ಹತ್ರನೂ ಬರಬಾರ್ದು ಅನ್ಕೊಂಡಿದ್ದೆ. ಆದ್ರೆ ರಾಹುಲ್ ಅವರು ಕರೆದ್ರು ಅಂತ ಅನ್ಕೊಂಡು. ಅವ್ನ್ ಕರಿತಾ ಇದ್ರು ಹೋಗಿ ಪಕ್ಕದಲ್ಲಿ ನಿಂತ್ಕೊಳ್ಬೇಕು ಅನ್ನೋದೇ ನಿನ್ನ ಪ್ಲಾನು. ಉಂಗ್ರ ಮುಟ್ಟಿದ್ದಕ್ಕೆ ಬೈಸ್ಕೊಂಡೆ. ಬುದ್ಧಿ ಇರೋಳಾಗಿದ್ರೆ ಎಲ್ಲೋ ಒಂದ್ ಮೂಲೆ ಕೂತು ಅಳ್ಬೇಕಿತ್ತು. ಆದ್ರೆ ನೀನ್ ಮಾಮೂಲಿ ಅವಳಲ್ಲ ಬಿಡು. ಪ್ಲೀಸ್ ನವ್ಯ, ಇವಾಗೇನು ಮಾತಾಡ್ಬೇಡ. ಆಂಟಿ ನೋಡಿದ್ರೆ ಚೆನ್ನಾಗಿರಲ್ಲ. ಇವಳ ಪ್ಲಾನ್ ಅದೇ ಮ್ಯಾಗಿ. ಅವ್ರ ಮುಂದೆ ನನ್ನ ಕೆಟ್ಟೋಳಾಗ್ ಮಾಡೋದಕ್ಕೆ ಯಾವಾಗ ಅವಕಾಶ ಸಿಗುತ್ತೋ ಅಂತ ನೋಡ್ತಾ ಇದ್ದಾಳೆ. ಇಲ್ಲಮ್ಮ, ನಾನ್ ಹಾಗೆಲ್ಲ. ಬಾಯ್ ಮುಚ್ಚು. ಮಾಡಿರೋ ತಪ್ಪನ ಯಾವತ್ತಾದ್ರೂ ಒಪ್ಕೊಂಡಿದ್ಯಾ ನೀನು? ಇವಳ ಜೊತೆ ನಮ್ಗೇನ್ ಮಾತ್ನವ್ಯ? ಮುಹೂರ್ತಕ್ಕೆ ಟೈಮ್ ಆಗ್ತಿದೆ, ಹೋಗೋಣ ಬಾ. ನೋಡು, ಇವತ್ತು ಎಲ್ರೂ ತುಂಬಾ ಸಂತೋಷವಾಗಿದ್ದೀವಿ, ದಯವಿಟ್ಟು ಅದನ್ನ ಹಾಳು ಮಾಡ್ಬೇಡ. ಇವಳು ಇಲ್ಲಿ ಹೀಗೆ ಇದ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ. ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಈ ಫಂಕ್ಷನ್ ಮುಗಿಯೋವರೆಗೂ ಈ ಮಂಗಮ್ಮ ಇಲ್ಲೆಲ್ಲೂ ಕಾಣಿಸ್ಕೋಬಾರ್ದು. ಅವಳ ವಿಷಯ ನಾನ್ ನೋಡ್ಕೋತೀನಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ವಾಗ್ದೇವಿ ಇಂಡಿಯಾಗೆ ಬರೋ ಡೇಟ್ ಕನ್ಫರ್ಮ್ ಆದ್ಮೇಲೆ ಮದುವೆ ಮುಹೂರ್ತನ ಫಿಕ್ಸ್ ಮಾಡು ಶಾಂಭವಿ. ಇನ್ ಮುಂದೆ ನಡೆಯೋ ಯಾವ ಇವೆಂಟು ಅವಳು ಮಿಸ್ ಮಾಡ್ಕೋಬಾರ್ದು. ಇಲ್ಲ, ಹಾಗೇನಾಗಲ್ಲ ಬಿಡಿ. ಆಲ್ರೆಡಿ ಮುಹೂರ್ತದ ಬಗ್ಗೆ ಪುರೋಹಿತ್ರ ಹತ್ರ ಮಾತಾಡಿದ್ದೀನಿ. ಅತ್ತೆ ಮನೆ ಅಂದ್ರೆ ಅನುಮಾನ, ಭಯ ಇರುತ್ತೆ. ಆದ್ರೆ ನೀವ್ ತೋರಿಸ್ತಿರೋ ಅಭಿಮಾನ, ಪ್ರೀತಿಗೆ ನವ್ಯನ ನಿಮ್ಮನೆ ಕಳಿಸ್ಕೊಡೋಕೆ ನಮ್ಮೆಲ್ರಿಗೂ ತುಂಬಾನೇ ಖುಷಿ ಇದೆ. ಇಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆ ಖುಷಿ ಪಡ್ತಾ ಇದ್ರೆ ಇನ್ನು ಮುಂದೆ ಏನೇ ನಡೆಯೋದಿದ್ರು ಇನ್ನೆಷ್ಟು ಖುಷಿ ಪಡ್ತಿರೋ ಏನೋ. ಏ, ಯಾರಾದ್ರೂ ಇದೀರಾ? ವಾಟರ್ ತಗೊಂಡ್ ಬನ್ನಿ. ಆ ಸರ್ಸು ಟೆನ್ಷನ್ ನೋಡ್ತಿದ್ರೆ ನೀರ್ ಹುಡುಕ್ತಿದ್ದಾಳೆ ಅನ್ಸುತ್ತೆ. ಇದ್ರಲ್ಲಿ ಸ್ಯಾನಿಟೈಸರ್ ಹಾಕಿದ್ರೆ ಅವಳ ಕತೆ ಮುಗ್ದ ಹಾಗೆ. ಅಮ್ಮನಿಗೆ ಇಲ್ಲಿ ಕುಡೀರಿ ಅಮ್ಮ. ಕುಡೀರಿ.
ಇದು ಕುಡಿಯೋ ನೀರ? ನೀರೊಳಗೆ ಏನ್ ಹಾಕಿದ್ಯಾ? ನಾನೇನು ಹಾಕಿಲ್ಲಮ್ಮ, ಅಲ್ಲಿ ಇದ್ದಿದ್ದನ್ನು ತಗೊಂಡ್ ಬಂದೆ ಅಷ್ಟೇ. ಆಂಟಿ ಇದು ಕುಡಿಯೋ ನೀರೇ, ತಗೊಳ್ಳಿ. ಆರ್ ಯು ಓಕೆ? ಏಯ್, ಆ ಗ್ಲಾಸ್ ಕೊಡು ಇಲ್ಲಿ. ಏನಿದು? ಸ್ಪ್ರೇ ವಾಸನೆ ಬರ್ತಿದೆ. ಏಯ್, ಬುದ್ಧಿ ಇದೆಯಾ ನಿನಗೆ? ನೀರಲ್ಲಿ ಸ್ಪ್ರೇನ ಮಿಕ್ಸ್ ಮಾಡಿ ಕೊಡ್ತೀಯಾ? ಯೂಸ್ಲೆಸ್ ಫೆಲೋ. ಅಮ್ಮ ಸರ್ಸು, ನವ್ಯನಿಗಾಗೋ ಅತ್ತೆ ಅವ್ರಿಗೆ ಕೊಡೋ ಮರ್ಯಾದೆ ಇದೇನಾ? ಮನೇಲಿರೋ ಮನುಷ್ಯರು ಅಂದ್ರೆ ಲೆಕ್ಕ ಇಲ್ಲ. ಗೆಸ್ಟ್ ಅಂದ್ರೂ ಗೌರವ ಇಲ್ವಾ ನಿನಗೆ? ಶಾಂಭವಿ, ಏನಾಯ್ತು? ಶ್ಯಾಮ್ಲಾ ಅವ್ರಿಗೆ ಕೆಮ್ಮು ಬಂದ್ರೆ ಈ ಮೇಡಮ್ ಸ್ಪ್ರೇ ಮಿಕ್ಸ್ ಮಾಡಿರೋ ನೀರು ಕೊಟ್ಟಿದ್ದಾರೆ. ಅಯ್ಯೋ ಪಾಪ, ಶ್ಯಾಮ್ಲಾ ಅವ್ರಿಗೆ ಉಸಿರೇ ಆಡೋಕಾಗ್ತಿರ್ಲಿಲ್ಲ. ಅರುಣ್ ಮಾವ, ಶ್ಯಾಮಲ ಅಮ್ಮಂಗೆ ಕೆಮ್ಮು ಬರ್ತಿತ್ತು. ಕೆಮ್ತಿದ್ದಾಗ ನೀರ್ ಕೊಡಕ್ಕೆ ಯಾರು ಇಲ್ಲ ಅಂತ ಅಲ್ಲಿರೋ ನೀರ್ ತಂದು ಕೊಟ್ಟೆ ಅಷ್ಟೇ. ಅದ್ ಬಿಟ್ರೆ ನೀರ್ ಹೇಗಿದೆ ಅಂತ ನೋಡ್ಲಿಲ್ಲ. ನೋಡಲ್ಲ, ಕಣ್ಣನ್ನ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇದ್ರೆ ಹೇಗ್ ಕಾಣಿಸುತ್ತೆ ನಿನಗೆ? ಮನೇಲಿ ಅಕ್ಕ ಇಲ್ಲ, ಮರ್ಯಾದೆ ಗೆಲ್ಲು ಕೊರತೆ ಬರಬಾರ್ದು ಅಂತ ನೋಡ್ಕೋತಿದ್ರೆ ಎಲ್ಲಾನು ನಾಶ ಮಾಡ್ಬಿಟ್ಟಿಯಲ್ಲ. ಚಿಕ್ಕಮ್ಮ, ಸರಸು ಬೇಕು ಅಂತಾನೆ ಹಾಗೆ ಮಾಡಿದಾಳೆ ಅಂತ ನೀವ್ ಹೇಗೆ ಹೇಳ್ತೀರಾ? ಚಿಕ್ಕ ವಿಷಯಕ್ಕೆ ಇಷ್ಟು ಗಲಾಟೆ ಮಾಡ್ತಿದ್ದಾರೆ ಅಂತಂದ್ರೆ ಸರಸ್ವತಿ ಈ ಮನೆಗೆ ಯಾಕೆ ಬಂದಿದ್ದಾಳೆ ಅಂತ ಗೊತ್ತಾಗಿರ್ಬೋದ ಅವ್ರಿಗೆ? ಗೊತ್ತಾದ್ರೆ ಮನೇಲಿ ಯಾಕೆ ಇರೋಕ್ ಬಿಡ್ತಾರೆ? ಎಲ್ಲ ತುಂಬಾ ಕನ್ಫ್ಯೂಸಿಂಗ್ ಆಗಿದೆಯಲ್ಲ. ನಿಶ್ಚಿತಾರ್ಥ ಆಗೋವರೆಗೂ ಏನೂ ಗೊತ್ತಿಲ್ದಾಗಿದ್ದು ಆಮೇಲೆ ನಿಜವಾದ ವಿಷಯ ಏನು ಅಂತ ನಾನು ಕಂಡುಹಿಡಿಲೇಬೇಕು. ಹೌದು, ಸ್ಪ್ರೇ ಹಾಕುವಾಗ ನಾನ್ ನೋಡ್ಲಿಲ್ಲ, ಅವಳು ತಗೊಂಡ್ ಬರುವಾಗ ನೀನ್ ನೋಡಿದ್ಯಾ? ನಾನು ಡೈರೆಕ್ಟ್ ಆಗಿ ನೋಡ್ಲಿಲ್ಲ. ಆದ್ರೆ ಬೆಳಗ್ಗೆಯಿಂದ ಸರ್ಸು ನಮ್ಮ ಮನೆಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ದಾಳೆ ಅಂತ ನಾವು ನೋಡ್ತಾ ಇದೀವಲ್ವಾ. ಹೀಗಿರುವಾಗ ನಮ್ಮ ಫಂಕ್ಷನ್ ಹಾಳಾಗ್ಬೇಕು ಅಂತ ಅವಳೇ ಅನ್ಕೋತಾಳೆ. ಸಾಕು ರಾಹುಲ್, ಸರಸು ಏನೇ ಮಾಡಿದ್ರು ಸಪೋರ್ಟ್ ಮಾಡೋದಲ್ಲ. ನಿಜ ಕಣ್ಮುಂದೆ ಇರುವಾಗ ತಪ್ಪನ್ನ ಗುರುತಿಸೋದನ್ನು ಅಭ್ಯಾಸ ಮಾಡ್ಕೋ. ಶಾಂಭವಿ, ಇನ್ ಸಾಕು. ಇದನ್ನ ಇಲ್ಲಿಗೆ ನಿಲ್ಸಿದ್ರೆ ಒಳ್ಳೇದು. ಚಿಕ್ಕ ತಪ್ಪನ್ನೇ ಈಗ ವಾದ ಮಾಡಿ ದೊಡ್ಡದು ಮಾಡಿ ಸಮಸ್ಯೆ ಮಾಡಬಾರ್ದು. ಸ್ಟಾರ್ಟ್ ಮಾಡ್ದೋಳ್ನ ಬಿಟ್ಟಾಕಿ
ನನಗ್ ಬೈತಿದ್ದೀರಲ್ಲ ಬಾವಾ. ಅಮ್ಮ, ನಿಜವಾಗ್ಲೂ ನಾನ್ ನೋಡ್ದೇನೆ ಆ ನೀರ್ ಕೊಟ್ಟಿದ್ದು. Just shut up. Shut up. ಈ ಫಂಕ್ಷನ್ ಅಲ್ಲಿ ಯಾವ್ದೇ ಡಿಸ್ಟರ್ಬೆನ್ಸ್ ಮಾಡ್ಬೇಡ ಅಂತ ನಿನಗೆ ಮೊದಲೇ ಹೇಳಿದ್ದೆ ಅಲ್ವಾ? ಹೇಳಿದ್ರು ಯಾಕೆ ಹೀಗೆ ಮಾಡ್ತಿದ್ಯಾ? ಅಂದ್ರೆ ಈ ನಿಶ್ಚಿತಾರ್ಥನ ನಿಲ್ಸೋವರೆಗೂ ನಿನಗೆ ಸಮಾಧಾನ ಇರೋದಿಲ್ವಾ? ನೋ, ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ಶಾಂಭವಿ ಪ್ಲೀಸ್. ಆಗಿದ್ದಾಗೋಯ್ತು. ಐ ಆಮ್ ಫೈನ್. ನನಗೇನೂ ಆಗಿಲ್ಲ. ಎಲ್ಲ ಪರ್ಫೆಕ್ಟ್ ಆಗಿ ಆಗ್ತಿರೋ ಟೈಮಲ್ಲಿ ಈ ಗಲಾಟೆ ಯಾಕೆ ಬೇಕು? ಲೆಟ್ಸ್ ಸ್ಟಾಪ್ ದಿಸ್ ಹಿಯರ್ ಪ್ಲೀಸ್. ನೋಡಿದ್ಯಾ, ನೀನ್ ಮಾಡಿರೋ ಕೆಲ್ಸಕ್ಕೆ ಶಿಕ್ಷೆ ಕೊಡ್ದೇನೆ ಹೇಗ್ ನಿನ್ನ ಕ್ಷಮಿಸ್ಬಿಟ್ರು ಅಂತ? ಅದು ಅವ್ರಿಗಿರೋ ದೊಡ್ಡತನ. ಅಮ್ಮ, ದೇವರ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಮ್ಮ, ಆ ನೀರಲ್ಲ ನೀನು ಹಾಕಿಲ್ಲಮ್ಮ. ಅಲ್ಲಿದ್ದನ್ ಹಾಗೆ ತಂದ್ಕೊಟ್ಟೆ ಅಷ್ಟೇ. ಪರವಾಗಿಲ್ಲ ಸರ್ಸು, ಬಿಟ್ಬಿಡು ಅನ್ನಲ್ಲ. ಯಾವ ಸಮಸ್ಯೆನೂ ಇಲ್ಲದೆ ಈ ಎಂಗೇಜ್ಮೆಂಟ್ ನಡೆಯೋದೇ ಮುಖ್ಯ. ನಿಶ್ಚಿತಾರ್ಥದ ಬಗ್ಗೆ ಶ್ಯಾಮಲಮ್ಮ ತುಂಬಾ ಆಸೆ ಇಟ್ಕೊಂಡಿದ್ದಾರೆ ಅಂದ್ರೆ ಹರ್ಷ ಅವ್ರ ಬಗ್ಗೆ ಇವರಿಗೆ ಈಗಲೇ ಹೇಳ್ಬಿಡ್ಬೇಕು. ಎಲ್ರ ಪರವಾಗಿ ನಾನು ಸಾರಿ ಕೇಳ್ತಾ ಇದ್ದೀನಿ ಆಂಟಿ. ಏನೋ ಗೊತ್ತೋ ಗೊತ್ತಿಲ್ದೇನೋ ಮಿಸ್ಟೇಕ್ ಆಗಿರುತ್ತೆ. ಪ್ಲೀಸ್, ಎಕ್ಸ್ಟ್ರೀಮ್ಲಿ ಸಾರಿ. ಈ ರೀತಿ ಯಾವತ್ತೂ ರಿಪೀಟ್ ಆಗ್ತಾ ಇರೋ ಹಾಗೆ ನಾನು ನೋಡ್ಕೋತೀನಿ. ರಾಹುಲ್, ನಾವೆಲ್ಲ ಒಂದೇ ಫ್ಯಾಮಿಲಿ. ನಮ್ಮಲ್ಲಿ ಸಾರಿ ಎಲ್ಲ ಯಾಕೆ? ನಡೆದಿರೋ ತಪ್ಪಿನ ಬಗ್ಗೆ ಯೋಚನೆ ಮಾಡದೆ ದೊಡ್ಡ ಮನ್ಸು ಮಾಡಿ ನಡಿಬೇಕಾಗಿರೋ ನಿಶ್ಚಿತಾರ್ಥದ ಬಗ್ಗೆ ಯೋಚನೆ ಮಾಡ್ತಿರೋದಕ್ಕೆ ನಿನ್ಗೆ ಕೃತಜ್ಞತೆ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಶ್ಯಾಮಲಾ. ಶ್ಯಾಮಲ, ಇನ್ನೂ ಇಲ್ಲೇ ಇದ್ರೆ ಒಬ್ಬರಾದ್ಮೇಲೊಬ್ರು ಹೊಗಳ್ತಾನೆ ಇರ್ತಾರೆ. ಬನ್ನಿ, ನಾವು ಮಂಟಪದ ಹತ್ರ ಹೋಗೋಣ. ಮುಹೂರ್ತಕ್ಕೆ ಟೈಮ್ ಆಗ್ತಿದೆ. ನೀವು ಹೋಗಿರಿ, ನಾನು ಹರ್ಷನ್ ಕರ್ಕೊಂಡು ಬರ್ತೀನಿ. ಓಕೆ. ಶ್ಯಾಮಲಮ್ಮ, ಏನ್ ಸರ್ಸು? ಹರ್ಷ ಅವ್ರ ಬಗ್ಗೆ ನಿಮ್ಮ ಹತ್ರ ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರೋದಿಲ್ವಾ? ಕ್ಷಮಿಸಿ ಅದನ್ನ ಬಿಟ್ರೋನು ಮತ್ತೆ ಕರೆದು ಏನ್ ಮಾತಾಡ್ಬೇಕು ಅನ್ಕೋತಿದ್ಯಾ? ಅದಲ್ಲ ಶಾಂಭವಿ, ಅವಳಿನ್ನೂ ಹೇಳ್ಬೇಕು ಅಂತಿದ್ದಾಳೆ. ಇವಳು ಬಾಯ್ ಬಿಟ್ರೆ ಸುಳ್ಳು, ಕಾಲಿಟ್ರೆ ದರಿದ್ರ. ಬೇಸಿಕಲಿ ಇವಳಿಗೆ ನಿಶ್ಚಿತಾರ್ಥ ನಡೆಯೋದೇ ಇಷ್ಟ ಇಲ್ಲ ಶ್ಯಾಮಲಾ ಅವರೇ. ಅದಕ್ಕೆ ಯಾವುದೋ ಒಂದು ವಿಧದಲ್ಲಿ ತಡೆಯೋ ಪ್ರಯತ್ನ ಮಾಡ್ತಿದ್ದಾಳೆ. ಅದಕ್ಕೆ ಇವಳ ಮಾತುಗಳಿಂದ ಎಷ್ಟು ದೂರ ಇರ್ತೀವೋ ಅಷ್ಟೇ ಒಳ್ಳೇದು. ಬನ್ನಿ ಶ್ಯಾಮಲಾ ಅವರೇ. ದೇವ್ರೆ, ಮನ್ಸು ಮಾತ್ರ ಏನೋ ಅನಾಹುತ ಆಗುತ್ತೆ ಅಂತ ಹೇಳ್ತಿದೆ. ನವ್ಯಮ್ಮಂಗೆ ಏನೋ ಮೋಸ ಆಗ್ಬಾರ್ದು.
ನಿಜವಾಗ್ಲೂ ನಾನ್ ನೋಡ್ದೇನೆ ಆ ನೀರ್ ಕೊಟ್ಟಿದ್ದು. ಜಸ್ಟ್ ಶಾಟ್ ಅಪ್. ಈ ಫಂಕ್ಷನ್ ಅಲ್ಲಿ ಯಾವ್ದೇ ಡಿಸ್ಟರ್ಬೆನ್ಸ್ ಮಾಡ್ಬೇಡ ಅಂತ ನಿನಗೆ ಮೊದಲೇ ಹೇಳಿದ್ದೆ ಅಲ್ವಾ? ಹೇಳಿದ್ರು ಯಾಕೆ ಹೀಗೆ ಮಾಡ್ತಿದ್ಯಾ? ಅಂದ್ರೆ ಈ ನಿಶ್ಚಿತಾರ್ಥನ ನಿಲ್ಸೋವರೆಗೂ ನಿನಗೆ ಸಮಾಧಾನ ಇರೋದಿಲ್ವಾ? ಹಾಯ್ ಬೇಬಿ, ಫೋಟೋ ನೋಡಿದ್ಯಾ? ಅಮ್ಮ, ಹುಡುಗ ಹುಡುಗಿನ ಕರ್ಕೊಂಡು ಬನ್ನಿ, ಮುಹೂರ್ತಕ್ಕೆ ಸಮಯ ಆಗ್ತಿದೆ. ತೇಜ, ಒಂದ್ಸಲ ಹೋಗಿ ನೋಡು. ಅಲ್ಲಿ ನೋಡಿ, ನಮ್ ಪುಟ್ಟಗೊಮ್ಮೆ ಬರ್ತಿದ್ದಾಳೆ. ಬೀಗ್ರೆ, ಕೂತ್ಕೊಳ್ಳಿ. ಶ್ಯಾಮಲಾ, ಕೂತ್ಕೋ. ಹರ್ಷ ಎಲ್ಲಿ? ಇನ್ನು ಎಷ್ಟೊತ್ತು ಬೇಬಿ? ಇನ್ 40 ಮಿನಿಟ್ಸ್ ಅಲ್ಲಿ ಫಿನಿಶ್ ಆಗುತ್ತೆ. ಮುಗಿತಿದ್ದ ಹಾಗೆ ಸೆಕೆಂಡ್ ಕೂಡ ವೇಸ್ಟ್ ಮಾಡದೆ ನಿನ್ ಕಣ್ ಮುಂದೆ ಇರ್ತೀನಿ, ಸರಿನಾ? ನನ್ಗೋಸ್ಕರ ಎಲ್ಲರೂ ವೇಟ್ ಮಾಡ್ತಿರ್ತಾರೆ. ನಾನು ಹೋಗ್ಬೇಕು, ಆಮೇಲೆ ನಾನು ಕಾಲ್ ಮಾಡ್ತೀನಿ. ಅಂದ್ರೆ ಆಗ್ಲೇ ದೂರ ಮಾಡಕ್ ಶುರು ಮಾಡ್ದ್ಯಾ ಬೇಬಿ? ನೀನ್ ಹೀಗ್ ಮಾಡ್ತೀಯ ಅಂತಾನೆ ನನಗ್ ಭಯ ಆಗ್ತಿರೋದು. ನಾಟ್ ಲೈಕ್ ದಟ್ ಬೇಬಿ. ನಾನು ಹೀಗೆ ವಿಡಿಯೋ ಕಾಲಲ್ಲಿ ಮಾತಾಡ್ತಿರೋದು ಯಾರಾದ್ರೂ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ನಾನು ಬರ್ತೀನಿ ಅಂತ ಹೇಳಿದ್ನಲ್ಲ. ಅಲ್ಲಿವರೆಗೂ ನಾನು ಒಬ್ಳೆ ಇರಕ್ ಆಗಲ್ಲ ಬೇಬಿ. ಲವ್ ಯು. ಲವ್ ಯು ಬೇಬಿ. ಸ್ವಲ್ಪ ಪ್ರೀತಿಲ್ ಹೇಳು ಹರ್ಷ. ಲವ್ ಯು ಬೇಬಿ. ಮಿಸ್ ಯು ಬೇಬಿ. ಸಾಕಾ, ಇನ್ನೂ ಬೇಕಾ? ಸಾಕು ಬೇಬಿ. ನಿಜವಾಗ್ಲೂ ನನಗೆ ಮೋಸ ಮಾಡಲ್ಲ ಅಲ್ವಾ? ಇಲ್ಲ ಬೇಬಿ, ನಾನು ನಿನ್ ಜೊತೆನೇ ಇರ್ತೀನಿ. ನೀನೇ ನನ್ನ ಜೀವನ, ನನ್ನ ಪ್ರಾಣ. ನವ್ಯನ ಹೆಸರಿಗಷ್ಟೇ ಮದುವೆ ಮಾಡ್ಕೊಳ್ಳೋದು. ನಿನ್ನ ಜೊತೆ ಜೀವನ ಪೂರ್ತಿ ಇರ್ತೀನಿ. ಇದೇ ನಿಜ, ನಿನ್ನೆಲಾಣೆ.
ಸರಿ, ನಾನು ಹೋಗ್ತೀನಿ. ಸಿ ಯು ಸೂನ್. ಸರಿ ಬೇಬಿ, ನಿನ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ, ಬೇಗ ಬಂದ್ಬಿಡು. ಓಕೆ, ಬಾಯ್. ಬಾಯ್. ಈ ನಿಶ್ಚಿತಾರ್ಥ, ಈ ಮದ್ವೆ ಎಲ್ಲ ಮೋಸನಾ? ಇನ್ನೊಬ್ಳು ಹುಡುಗಿನ ಪ್ರೀತಿಸಿ ನವ್ಯಮ್ಮನ್ ಜೀವನನ ನಾಶ ಮಾಡ್ಬೇಕನ್ಕೋತಿದಾರ. ಇವರು ನವ್ಯಮ್ಮಂಗ್ ಮಾತ್ರ ಅಲ್ಲ, ಕುಟುಂಬದಲ್ಲಿರೋ ಎಲ್ರಿಗೂ ಮೋಸ ಮಾಡ್ತಿದ್ದಾರೆ. ಈ ವಿಷಯನ ಈಗಿಂದೀಗ್ಲೇ ರಾಹುಲ್ ಅವರಿಗೆ ಹೇಳ್ಬೇಕು. ಆದ್ರೆ ನನ್ನಿಂದ ಈ ಮದ್ವೆ ನಿಂತು ಹೋಯ್ತು ಅಂತ ಗೊತ್ತಾದ್ರೆ ನವ್ಯಮ್ಮ, ಶಾಂಭವ್ಯಮ್ಮರು ನನಗ್ ಬದುಕಕ್ ಬಿಡಲ್ಲ. ಸತ್ರೆ ಸಾಯ್ತೀನಿ. ಈಗ ನನ್ನ ಪ್ರಾಣಕ್ಕಿಂತ ನವ್ಯಮ್ಮನ ಜೀವನನೇ ಮುಖ್ಯ. ಅನ್ಯಾಯ ಆಗ್ತಿರೋದು ಗೊತ್ತಿದ್ರು ಕೂಡ ತಡೀದೇ ಇರೋ ಈ ಪ್ರಾಣ ಇದ್ರೆ ಎಷ್ಟು, ಹೋದ್ರೆ ಎಷ್ಟು. ಕತ್ಲನ್ನ ದೂರ ಮಾಡ್ಬಿಡ್ತೀನಿ ಅನ್ನೋ ಭ್ರಮೆಯಲ್ಲಿದ್ಯೇನೋ. ನೀನೊಂದು ಮಿಂಚುಳ ಅಷ್ಟೇ. ಮಿನಿಸ್ಟ್ರು ಅಂತ ತುಂಬಾ ಹಿಗ್ಗಬಾರ್ದು. ಅದು ಕೇವಲ 3-4 ದಿನದ ಸಂತೋಷ ಅಷ್ಟೇ. ಅದನ್ನ ಮೊದಲು ತಿಳ್ಕೊ. ಸನ್ಮಾನಕ್ಕೆ ಬಂದ್ರೆ ಅವಮಾನ ಮಾಡಿ ಕಳ್ಸೋದು ನಿನ್ನ ಅಭ್ಯಾಸ. ಇವತ್ತು ನನಗೆ ಚಾನ್ಸ್ ಸಿಕ್ಕಿರೋದೇ ನಿನ್ನ ಗ್ರಹಚಾರ. ವಾಗ್ದೇವಿ, ಪ್ರತಿದಿನ ಒಂದೇ ಥರ ಇರೋದಿಲ್ಲ. ಯಾವೋದಿದೆ ಅಂತ ನೀನಿಷ್ಟೆಲ್ಲ ಬೀಗ್ತಾ ಇದೆಯೋ ಅದೇ ಓದು ನಿನಗೆ ಯಾವ ಸಹಾಯಕ್ಕೂ ಬರದೇ ಇರ್ಬೋದು.
ಸಾರಿ ಸರ್ಸು, ಆಕ್ಚುಲಿ ನನ್ನಿಂದಾನೇ. ರಾಹುಲ್ ಅವರೇ, ಅದೆಲ್ಲ ಆಮೇಲೆ ಮಾತಾಡೋಣ. ಐ ಲವ್ ಯು. ಏನು? ಐ ಲವ್ ಯು. ಹಾಗಂದ್ರೆ ಏನ್ ಹೇಳಿ? ಅದನ್ನ ಯಾರು ಹೇಳಿದ್ರು? ನೀನು ಎಲ್ಲಿ ಕೇಳಿಸ್ಕೊಂಡೆ? ಮೊದಲು ಅದರ ಅರ್ಥ ಹೇಳಿ ನೀವು. ಆ, ಆ, ಅದು ನಾನು ನಿನ್ನನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ. ನಿಜನಾ ರಾಹುಲ್ ಅವರೇ? ನಿಜವಾಗ್ಲು. ಮತ್ತೆ ಮಿಸ್ ಯು ಮಚ್ ಅಂತೇನೋ. ಏನ್ ಸರ್ಸು ಇದು? ಮಿಸ್ ಯು ಮಚ್ ಯು, ಅದೇ ಏನೋ. ಓ, ಮಿಸ್ ಯು ಸೋ ಮಚ್. ಹೌದು ರಾಹುಲ್ ಅವರೇ, ಅದೇ ಅದೇ. ನಿನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ. ಅಂದ್ರೆ ನಿನ್ನಿಂದ ದೂರ ಇರೋದು ನನಗಿಷ್ಟ ಇಲ್ಲ ಅಂತ. ಛೀ, ಸ್ವಲ್ಪ ಕೂಡ ಮನಸ್ಸಾಕ್ಷಿ ಇಲ್ವಾ? ಇಂಥ ಮೋಸ ಹೇಗ್ ಮಾಡ್ಬೇಕು ಅನ್ಕೋತಿದ್ದಾರೆ? ಸರ್ಸು, ನೀನ್ ಯಾರ ವಿಷಯ ಕೇಳ್ತಾ ಇದೀಯಾ? ಇನ್ಯಾರ ವಿಷಯ? ನಿಮ್ಮ ರಾಹುಲ್, ಇಲ್ಲಿದ್ಯಾ? ಎಲ್ರು ನಿನ್ನ ಅಲ್ಲಿ ಹುಡುಕ್ತಾ ಇದ್ರು. ನನ್ನನ್ನು ಹುಡುಕ್ತಿದ್ರಾ? ಸರಿ ಆಂಟಿ, ನಾನು ಹೋಗ್ತೀನಿ. ಸರ್ಸು, ನಾನು ಆಮೇಲೆ ಮಾತಾಡ್ತೀನಿ. ಏನ್ ಸರ್ಸು, ಏನು ಹೇಳೋದಕ್ಕೆ ತುಂಬಾ ಕಷ್ಟಪಡ್ತಿರೋ ಹಾಗಿದೆ. ಯಾರ ಬಗ್ಗೆ, ಯಾವ್ದ್ರ ಬಗ್ಗೆ? ಅದು ಅಮ್ಮೋರೆ, ಅದು ಹೇಳ್ ಸರ್ಸು. ಆಗ್ಲೇ ನನ್ನ ಹತ್ರ ಹರ್ಷನ್ ವಿಷಯ ಏನೋ ಹೇಳಕ್ ಬಂದು ನಿಲ್ಲಿಸ್ದೆ. ಏನದು? ನಿಮ್ ಮಗ ಹರ್ಷ ಯಾವುದೋ ಹುಡುಗಿನ ಪ್ರೀತಿಸ್ತಿದಾರಮ್ಮ. ನವ್ಯಮ್ಮನ್ ಮದ್ವೆ ಮಾಡ್ಕೊಂಡ್ರು ಜೀವನ ಪೂರ್ತಿ ಆ ಹುಡುಗಿ ಜೊತೆನೆ ಇರ್ತಾರಂತೆ. ಏನ್ ಮಾತಾಡ್ತಾ ಇದ್ಯಾ? ಹರ್ಷ ಏನು, ಪ್ರೀತಿ ಏನು? ಹುಚ್ಚಿಗೆ ಹಿಡ್ದಿದ್ಯಾ ನಿನಗೆ? ಇಲ್ಲಮ್ಮ, ನಾನು ಹೇಳ್ತಿರೋದು ನಿಜಾನೇ. ನಿಮ್ ಮಗ ಬೇರೆ ಹುಡುಗಿ ಜೊತೆ ಫೋನಲ್ಲಿ ಮಾತಾಡೋದನ್ನ ನಾನೇ ಕಣ್ಣಾರೆ ನೋಡಿದ್ದೀನಿ. ಬೇಕಾದ್ರೆ ಈ ಫೋಟೋ ನೋಡಿ. ಸರ್ಸು, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ಅವರಿಬ್ರು ಒಳ್ಳೆ ಫ್ರೆಂಡ್ಸ್, ಸ್ನೇಹಿತರು ಅಷ್ಟೇ. ಇದೆಲ್ಲ ಸಿಟಿಲಿ ತುಂಬಾ ಕಾಮನ್. ನಿನಗೆ ಗೊತ್ತಿಲ್ಲದೆ ತಪ್ಪಾಗಿ ತಿಳ್ಕೊಂಡಿದ್ಯಾ. ಯಾವ ಫ್ರೆಂಡ್ಸ್ ಅಮ್ಮ? ಮದ್ವೆ ಮಾಡ್ಕೊಳ್ಳೋಣ, ಒಟ್ಟಿಗೆ ಇರೋಣ ಅಂತ ಮುತ್ತು ಕೊಡ್ತಿದ್ದನ್ನ ನಾನೇ ಕಣ್ಣಾರೆ ನೋಡಿದ್ದೀನಿ, ಕಿವಿಯಾರೆ ಕೇಳಿದ್ದೀನಿ. ತಪ್ಪಲ್ಲ ಅಂತ ಹೇಗೆ ಹೇಳ್ತೀರಾ? ನವ್ಯಮ್ಮ ತುಂಬಾ ಒಳ್ಳೆ ಹುಡುಗಿ. ಪಾಪ ನಿಮ್ಮನ್ನ, ನಿಮ್ಮ ಮಗನ್ನ ಕಣ್ ಮುಚ್ಕೊಂಡು ನಂಬಿದ್ದಾರೆ. ಪ್ರೀತಿ ಕುರುಡು ಸರ್ಸು, ನಿನ್ ಗೊತ್ತಿಲ್ವಾ?
ಇದು ನಿಮಗ್ ಮೊದ್ಲೇ ಗೊತ್ತಿತ್ತಾ? ಅಮ್ಮ, ನಿಮ್ ಕಾಲಿಗೆ ಬೀಳ್ತೀನಮ್ಮ, ಬೇಡಮ್ಮ. ಈ ನಿಶ್ಚಿತಾರ್ಥ ನಿಲ್ಸ್ಬಿಡಿ. ನೀವ್ ತಪ್ಪು ಮಾಡ್ತಿದ್ದೀರಮ್ಮ. ಏನೇ ನಿಲ್ಸೋದು? ನವ್ಯ ಮದ್ವೆ ಆಗೋ ತನಕ ಏನು ನಿಲ್ಲೋದಿಲ್ಲ. ಹುಚ್ಚುಚ್ಚಾಗಾಡ್ಬೇಡ ನೀನು. ಬೇಡಮ್ಮ, ಹಾಗನ್ಬೇಡಿ. ನೀವು ಒಬ್ರು ಹೆಣ್ಣಾಗಿ ನವ್ಯಮ್ಮಂಗೆ ಮೋಸ ಮಾಡ್ಬೇಕು ಅನ್ಕೊಳ್ಳೋದು ತಪ್ಪಮ್ಮ. ಏನೇ ಮೋಸ? ನಿನಗಿಂತ ದೊಡ್ಡ ಮೋಸ ಯಾರು ಮಾಡಿದ್ದಾರೆ? ಏನಮ್ಮ ಹೆದರ್ಸ್ತಿದ್ದೀರಾ? ಸರಿ, ಹೇಳ್ಬಿಡಿ. ಈ ಮನೆಯಿಂದ ಹೊರಗೆ ಹಾಕ್ತಾರೆ ಅಥವಾ ಇಷ್ಟ ಬಂದಷ್ಟು ಹೊಡಿತಾರೆ? ಅಬ್ಬಬ್ಬ ಅಂದ್ರೆ ಸಾಯಿಸ್ಬಿಡ್ತಾರೆ, ಅಷ್ಟೇ ತಾನೇ? ನಾನ್ ಸತ್ರು ಪರವಾಗಿಲ್ಲ, ನವ್ಯಮ್ಮನ್ ಜೀವನ ಯಾವುದೇ ಕಾರಣಕ್ಕೂ ಹಾಳಾಗಬಾರ್ದು. ಕಣ್ಮುಂದೆ ಅನ್ಯಾಯ ಆಗ್ತಿದ್ರು ಕೈ ಕಟ್ಕೊಂಡು ಕೂತ್ಕೊಳ್ಳಕ್ಕೆ ನಾನು ಮಂಗಮ್ಮ ಅಲ್ಲ. ನನ್ನವರಿಗೆ ಅನ್ಯಾಯ ಆಗ್ತಿದ್ರೆ ಅದನ್ನ ತಡೆದು ಸಾವನ್ನ ಎದುರಿಸಿ ನಿಲ್ಲೋ ಸರಸ್ವತಿ ನಾನು. ಮರ್ಯಾದೆಯಾಗಿ ಆ ಫೋನ್ ಇಲ್ಕೊಡಿ. ಕೊಡಿ ಅಮ್ಮ. ಅಮ್ಮ, ಏಯ್, ಬೋರ ಇಲ್ಲಿ. ಅಮ್ಮರೇ, ಬಾ. ಶ್ಯಾಮಲಮ್ಮ, ಬೇಡಿ ಅಮ್ಮ. ಅಮ್ಮ, ಏನ್ ಮಾಡ್ತಿದ್ದೀರಾ ಅಮ್ಮ? ನಡಿ ಅಂದೆ. ಬಿದ್ದಿರಲ್ಲೇ. ಅಮ್ಮ, ಅಮ್ಮೋರೆ, 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 ಬಾಗ್ಲು ತೆಗೀರಿ ಅಮ್ಮೋರೆ, ಬಾಗ್ಲು ತೆಗೀರಿ. ನಮ್ ನವ್ಯಮ್ಮನ್ ಜೀವನನ ಹಾಳು ಮಾಡಬೇಡಿ. ದಯವಿಟ್ಟು ನಿಶ್ಚಿತಾರ್ಥ ಈಗ್ಲೇ ನಿಲ್ಸಿ ಅಮ್ಮ. ನೀನೆಷ್ಟೇ ಕೂಗಾಡಿದ್ರು ಜಸ್ಟ್ ಉಂಗ್ರನ ಬದಲಾಯಿಸುವವರೆಗೂ. ಅದಾದ್ಮೇಲೆ ನೀನ್ ನಂಬಿರೋ ಜನ ಸುಳ್ಳು ಮಾಡ್ತೀನಿ. ಈ ಮನೆಯವರೇ ನಿನ್ನ ಹೊರಗಡೆ ಹಾಕೋ ಹಾಗೆ ಮಾಡ್ತೀನಿ. ಅಮ್ಮ, ಬೇಡಮ್ಮ. ಅಮ್ಮ, ನನ್ ಮಾತು ಕೇಳಿ ಅಮ್ಮ, ಹಾಗೆಲ್ಲ ಮಾಡಬೇಡಿ ಅಮ್ಮ. ಶ್ಯಾಮಳ, ಅಲ್ಲಿ ಮುಹೂರ್ತಕ್ಕೆ ಟೈಮ್ ಆಯ್ತು ಅಂತ ಎಲ್ರು ಕಾಯ್ತಿದ್ದಾರೆ. ನೀನ್ ಇಲ್ಲೇನ್ ಮಾಡ್ತೀಯ? ಏನಿಲ್ಲ, ನಡೀರಿ. ಸರಿ ಬಾ. ರಾಹುಲ್, ಡ್ಯಾಡ್, ಈ ಟೈಮಲ್ಲಿ ಎಲ್ಲಿಗೆ ಹೋಗ್ತಾ ಇದೀಯಾ? ಇಲ್ಲೇ ಇರು. ಆಯ್ತು ಡ್ಯಾಡ್. ಓಂ ಅಯಂ ಮುಹೂರ್ತ ಶುಭ ಮುಹೂರ್ತೋಸ್ತು. ದೇವೀಂ ವಾಚಮದನೇಂದ್ರ ದೇವಾಸ್ತಾಂ ಸ್ವರೂಪಾ ಪಶವಾ ವದಂತೆ ಸಾನೋ ಮಂತ್ರೇಶು ಮೂರ್ಜನ್ದುಹಾನಾದೇನರ್ವಾಕ್ಸ್ಮಾಂಡಪತುಷ್ಟುತೈತೋ. ಅಯಂ ಮುಹೂರ್ತ ಶುಭ ಮುಹೂರ್ತೋಸ್ತು. ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ಉಮಾಮಹೇಶ್ವರಾಭ್ಯಾಂ ನಮಃ. ವಾಣಿಹಿರಣ್ಯಗರ್ಭಾಭ್ಯಾಂ ನಮಃ. ವಿಜಯಪುರಂದರಾಭ್ಯಾಂ ನಮಃ. ರಂದುದೀಪದೃಷ್ಟಾಭ್ಯಾಂ ನಮಃ. ಸೀತಾರಾಮಾಭ್ಯಾಂ ನಮಃ. ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ಮಹಾಜನೇಭ್ಯೋ ನಮೋ ನಮಃ. ಪುರೋಹಿತ್ರೆ, ಮುಹೂರ್ತಕ್ಕೆ ಟೈಮ್ ಆಗ್ತದೆ, ಬೇಗ ಉಂಗ್ರ ಬದಲಾಯಿಸಕ್ ಹೇಳಿ. ಅಮ್ಮ, ಆ ಉಂಗ್ರ ಕೊಡಿ. ಓಂ ಮಹಾಮಂಗಲ್ಯೇ ನಮೋ ನಮಃ. ಓಂ ಮಹಾಗಣಾಧಿಪತಯೇ ನಮೋ ನಮಃ. ಆದಿಮ್ಯಾ ಕೇಶವಾಯ ಸ್ವಾಹ. ನಾರಾಯಣಾಯ ಸ್ವಾಹ. ಮಾಧವಾಯ ಸ್ವಾಹ. ಓಂ ಮಾಧವಾಯ ಸ್ವಾಹ. ಓಂ ಗೋವಿಂದಾಯ ನಮಃ. ವಿಷ್ಣವೇ ಮಧುಸೂದನಾಯ
ತ್ರಿವಿಕ್ರಮ ವಾಮನ ಶ್ರೀಧಾರಿಕೃಷ್ಣಾಯ ನಮಃ ಕೃಷ್ಣಾಯ ನಮಃ ಪರಬ್ರಹ್ಮಣೇ ನಮಃ ಶ್ರೀ ಮಹಾಗಣಾಧಿಪತಯೇ ನಮೋ ನಮಃ ನಾನಾವಿಧ ಫಲಪತ್ರ ಪುಷ್ಪಾಕ್ಷರಾನ್ ಸಮರ್ಪಯಾಮಿ पुष्पैः पूजयामि पुष्पाक्षरान् समर्पयामि ॐ महादेवतायै नमो नमः ब्राह्मणेश्वरं येन देवाः पवित्रेण आत्मानं मुदयतां येन सहस्रधारेण आवमान्यः पुनन्दमां राजापत्यं पवित्रं स्वज्ञां धर्मयो येन ब्रह्मविदोमयं बोधं ब्रह्म पुनीमहे पुरस्य पादो प्रक्षालनं कृत्वा नमोऽस्त्वनन्दाय नमोऽस्त्वनन्दाय सहस्रमूर्ते सहस्रपादाक्षिरोर्वाहवे सहस्रनाम्ने पुरुषाय सहस्रे सहस्रकोटिगदानिने नमः मयि महो मयीश मयि इन्द्रियं वीर्यं नमो ब्रह्मण्यदेवाय गोब्राह्मणहिताय च जगद्धिताय कृष्णाय गोविन्दाय नमो नमः परस्य पादो प्रक्षालनं कृत्वा ॐ यन्मथनो मधव्यं परममन्नाद्यं वीर्यं तेनाहं मथनो मधव्येन परमेनान्नाद्येन वीर्येण परमोन्नादो मधव्यो जानीं तदकन्यादान महासङ्कल्पपठनं करिष्ये कन्यास्य श्रीमदादिनारायणस्य चिन्त्या परमेक्रिया भ्रियमानस्य महाजलोकसमध्ये ನಡಿಬಾರ್ದು. ಯಾವುದೇ ಕಾರಣಕ್ಕೂ ಈ ನಿಶ್ಚಿತಾರ್ಥ ನಡಿಬಾರ್ದು. ಬಾಗ್ಲ ತೆಗೀರಿ. परब्रह्ममानामनेकसूर्येण कोटिब्रह्माण्डानाम् एकदमो विक्त्या प्रकृतिमहाङ्कारपृथिव्यापस्तेजो वायुराकाशात् महादेवाय नमो नमः श्रीमहादेवतायै नमो नमः हरिद्रा कुङ्कुमाक्षरान् समर्पयामि पुष्पैः पूजयामि महादेवाय नमो नमः ಏನಾಯ್ತು? ಸರಸ್ವತಿಯಲ್ಲಿ ನಾನು ರೂಮಲ್ಲಿ ಹೋಗಿ ನೋಡ್ಕೊ ಬರ್ತೀನಿ. ಹೋಗು. कन्या मम कृतो भूयाः कन्ये मे देवी पार्श्वयोः कन्ये मे सर्वतो भूयाः सत्त्वानान् मोक्षमाप्नुयाम् ಮಗ ಹರ್ಷ ಯಾವುದೋ ಹುಡುಗಿನ ಪ್ರೀತಿಸ್ತಿದ್ದಾರೆ ಅಮ್ಮ. ನವ್ಯಮ್ಮನ್ ಮದ್ವೆ ಮಾಡ್ಕೊಂಡ್ರು ಜೀವನ ಪೂರ್ತಿ ಆ ಹುಡುಗಿ ಜೊತೆನೆ ಇರ್ತಾರಂತೆ. ವಿಶ್ವಂಭರ ಸರ್ವಭೂತ ಸಾಕ್ಷಿಣ್ಯ ಸರ್ವದೇವತಾಃ ಹಿಮಾಂಗನ್ಯಾ. ಪುರೋಹಿತ್ರೆ, ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆ, ಬೇಗ ಮಾಡಿ. ಮುಹೂರ್ತಕ್ಕಿನ್ನು 5 ನಿಮಿಷ ಇದೆಯಮ್ಮ. ಹುಡುಗಿ ಉಂಗ್ರ ಬದಲಾಯಿಸ್ಕೊಳ್ಳಿ. ಓಂ ಧ್ರುವಂದೇ ರಾಜಾವರಣ ಧ್ರುವಂದೇವ ಬೃಹಸ್ಪತಿಃ ಧ್ರುವಂದ ಇಂದ್ರಶ್ಚಾಗ್ನಿಶ್ಚ ರಾತ್ರಂಧಾರಯದಾಂ ಧ್ರುವೋ ಓಂ ಯೋ ಮಾಂಗಲ್ಯ ದೇವತಾಯೇ ನಮೋ ನಮಃ ಸಂವೃತ್ತಿ ದಸ್ವಾಸ್ತಿಕಾಯ ನಮಃ ಗಂಧಂ ಪರಿಕಲ್ಪಯಾಮಿ. ನಿಲ್ಸಿ.